ಈಗಲೂ ನಿಮಗೆ ನನ್ನ ಮಾತಿನ ಮ್ಯಾಗ ನಂಬಿಕೆ ಇಲ್ಲ. ನನ್ನ ಎದೆನಾಗೆ ಅದೇ ಸತ್ಯ ಇರೋದು. ನಾನು ಆಂಜನೇಯ ಆಗಿದ್ದಿದ್ರೆ ನನ್ನ ಎದೆ ಸೀಳಿ ತೋರಿಸ್ಬಿಡ್ತಿದ್ದೆ. ಆದರೆ ನಂದು ಯಾವ್ರಲ್ಲ, ಸಾಮಾನ್ಯ ಮನ್ಸ. ನೀವು ಕೇಳಿದಾಗ ನಿಮ್ಮನ್ನು ವಿರೋಧಿ ಮಾಡ್ತಿದ್ದೆ ಅಂತಾನೆ ಹೇಳ್ಕೊಳಕ್ಕಾಗದೆ ಇರೋ ನನ್ನಿಂದ ಮಾತಲ್ಲಿ ಹೇಳೋದು ಬಿಟ್ರೆ ಇನ್ನೇನು ಮಾಡೋಕ್ಕಾಗಿಲ್ಲ ಐಸು ಮೇಡಮ್ ಅವರೇ. ನಾನ್ ನಿನ್ನ ಮನ್ಸಿನಿಂದ ಕಿತ್ತಾಕದ ಮೇಲೆ ತಾಳಿ ಕಟ್ಟಿಸ್ಕೊಂಡಿದ್ದಂತೂ ನಿಜ. ಆದ್ರೆ ನೀನು ನನ್ನ ಮನ್ಸಿನಲ್ಲೇ ಇಟ್ಕೊಂಡಿದ್ಯಾ, ಇನ್ನೂ ಪ್ರೀತಿಸ್ತಿದ್ಯಾ. ನಾನ್ ಖಾರ ತಿಂದಾಗ ನೀನ್ ಸಂಕಟ ಪಟ್ಟೆ. ಅವತ್ತು ಆ ಶಾಸ್ತ್ರ ಇಷ್ಟ ಇಲ್ಲ ಅಂದ ಕಾರಣಕ್ಕೆ ನೀ ನನ್ನಿಂದ ದೂರ ಇರ್ತೀನಿ ಅಂತ ಹೇಳ್ದೆ. ನನಗ್ ಸೀರೆ ಉಟ್ಕೊಳಕ್ ಬರಲ್ಲ ಅನ್ನೋ ಕಾರಣಕ್ಕೆ ನಿನಗಿಷ್ಟ ಇಲ್ಲ ಅಂದ್ರೂ ನೀನ್ ಇಷ್ಟಪಡೋ ನನಗೋಸ್ಕರ ಚೂಡಿದಾರ್ ತಗೊಂಬಂದ್ಕೊಟ್ಟೆ. ಮನೇಲಿ ಯಾರು ಇಲ್ದೇ ಇದ್ದಾಗ ನಿನ್ ಮೇಲಿನ ಚಾಲೆಂಜ್ಗೋಸ್ಕರ ನಾನು ಕೆಲಸ ಮಾಡಿದೆ. ಆದ್ರೆ ಅದನ್ನ ನೋಡಿ ನೀನು ದುಃಖ ಪಟ್ಟೆ. ನನ್ನ ಕೈ ಗಾಯ ಆಗಿತ್ತು ಅಂತ ನೀನೇ ಅಡ್ಗೆ ಮಾಡಿದೆ. ಅದನ್ನೆಲ್ಲ ನೋಡಿ ನಿಮ್ಮ ಮನೆಯವ್ರು ಆಡ್ಕೊಂಡ್ರು. ಆದ್ರೆ ನೀನು ಹೆಂಡತಿ ಅಂದ್ರೆ ಏನು, ಗಂಡನ್ ಜವಾಬ್ದಾರಿ ಏನು ಅಂತ ಬಿಡಿಸಿ ಹೇಳ್ದೆ. ಅಷ್ಟು ಸಾಲದು ಅಂತ ನೀನ್ ನನ್ನಿಂದ ದೂರ ಹೋಗ್ಬೇಕು, ನನ್ನ ಹತ್ರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡ ಅಂತ ಹೇಳಿದ ಒಂದೇ ಒಂದು ಕಾರಣಕ್ಕೆ ನಿನಗೆ ಇಷ್ಟ ಇಲ್ಲ ಅಂದ್ರೂ ನನಗೆ ಡಿವೋರ್ಸ್ ಕೊಡೋದಕ್ಕೆ ತೀರ್ಮಾನ ಮಾಡಿದೆ. ಇದನ್ನೆಲ್ಲ ನೋಡಿದ್ಮೇಲೂ ನನ್ನ ಮನಸ್ಸು ಕರಗ್ಲಿಲ್ಲ ಅಂದ್ರೆ ನನಗೆ ಮನಸ್ಸೇ ಇಲ್ಲ ಅಂತ ಅರ್ಥ. ನನ್ನ ಮನಸ್ಸು ಕರ್ಗೋಯ್ತು. ನಾನು ನಿನ್ ಮುಂದೆ ಸೋತ್ ಹೋಗಿದ್ದೀನಿ. ಆದ್ರೆ ಅಷ್ಟು ಜನದ ಮುಂದೆ ನೀನು ನಿನ್ ಪ್ರೀತಿನ ಒಪ್ಕೊಳ್ದೆ ನಿನ್ ತಾಯಿಗೋಸ್ಕರ ನನ್ನ ಮದುವೆ ಆಗ್ತಿದ್ದೀನಿ ಅಂತ ಹೇಳಿ ನನ್ ಪ್ರೀತಿಗೆ ಅವಮಾನ ಮಾಡಿದ್ಯಲ್ಲ, ಆ ಸ್ವಾಭಿಮಾನ ನಿನ್ನ ಒಪ್ಕೋಬೇಡ ಅಂತ ತಡೀತಾ ಇದೆ. ನಿನ್ನಿಂದ ದೂರ ಆಗುವಂತ ಒತ್ತಾಯ ಮಾಡ್ತಿದೆ. ನನ್ನ ಸ್ವಾಭಿಮಾನ ನಿನಗೆ ಹಠ ಅನ್ನಿಸ್ಬೋದು, ಆದ್ರೆ ಅದು ಹಠ ಅಲ್ಲ, ನನ್ನ ಹಕ್ಕು. ಯಾವ್ದೇ ಹುಡುಗಿ ಆಗಿರ್ಲಿ, ಅವನು ಕುಂಟಾನೋ ಕುರುಡಾನೋ ಬಡವನೋ ಬಿಕಾರಿನೋ ಅನ್ನೋದನ್ನು ಲೆಕ್ಕ ಹಾಕೋದಕ್ಕೂ ಮೊದ್ಲೇ ಅವನು ನನ್ನನ್ನು ಮಾತ್ರ ಪ್ರೀತಿಸ್ತಾನ ಅಂತ ಲೆಕ್ಕ ಹಾಕ್ಬಿಟ್ಟೆ ಒಪ್ಕೊಳ್ಳೋದು.